ತನ್ನ ವಿಕಾಸದ ಹಂತದಲ್ಲಿ ಕಂಡುಕೊಂಡಂತಹ ಮಹೋನ್ನತ ಶಕ್ತಿಯೇ ವಿದ್ಯುತ್. 70ರ ದಶಕದಲ್ಲಿ ಶಕ್ತಿಯ ಅನ್ವೇಷಣೆಯಲ್ಲಿ ಮಹತ್ತರವಾದ ಧ್ಯೇಯದೊಂದಿಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ವಿದ್ಯುತ್ ಉತ್ಪಾದಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿದ್ಯುತ್ ನಿಗಮವು ವಿದ್ಯುತ್ ಉತ್ಪಾದನೆಯಲ್ಲಿ 57ನೇ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿದೆ. ವಿದ್ಯುತ್ ಉತ್ಪಾದನೆಯಲ್ಲಿ ನಾಡಿನ ಜನತೆಯ ಬಾಳನ್ನು ಬೆಳಗುತ್ತಿರುವ ವಿದ್ಯುತ್ ನಿಗಮವು ಕರ್ನಾಟಕ ಸರ್ಕಾರದ ಜೀವಂತ ಸಂಸ್ಥೆಯಾಗಿರುತ್ತದೆ. ನಿಗಮವು ವಿದ್ಯುತ್ ಉತ್ಪಾದನೆಯ ಸಂಪನ್ಮೂಲಗಳನ್ನು ಅನ್ವೇಷಿಸಿ ವಿದ್ಯುತ್ ಉತ್ಪಾದನೆಯಲ್ಲಿ ತೊಡಗಿಸಿಕೊಳ್ಳುವುದರ ಮುಖಾಂತರ ಕರ್ನಾಟಕದ ಬೆಳಕಿನ ಆಶಾಕಿರಣವಾಗಿದೆ. ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ವಿದ್ಯುತ್ ಉತ್ಪಾದನೆಯ ಘಟಕವು ಕರ್ನಾಟಕದ ಶಿವನ ಸಮುದ್ರದಲ್ಲಿ 1902ರಲ್ಲಿ ಸ್ಥಾಪನೆಯಾಯಿತು. ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದ ಕಾಲ 1908ರಲ್ಲಿ ಜೋಗಕ್ಕೆ ಪ್ರಥಮ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಭೋಗ್ಗರೆದು ಧುಮ್ಮಿಕ್ಕುತ್ತಿದ್ದ ಜಲಪಾತವನ್ನು ಕಂಡು ಓ ವಾಟ್ ಅ ವೇಸ್ಟ್, ಓ ಎಂತಹ ಅದ್ಭುತ ವ್ಯರ್ಥ ಎಂದು ಉದ್ಗರಿಸಿದ್ದರು. ಆ ಕ್ಷಣವೇ ಅವರ ಮನಸ್ಸಿನಲ್ಲಿ ವಿದ್ಯುತ್ ಶಕ್ತಿಯ ತಂತ್ರಜ್ಞಾನ ನುಸುಳಿತು. 5/2/1939ರಂದು ಶರಾವತಿ ಕಣಿವೆ ವಿದ್ಯುತ್ ಯೋಜನೆಗೆ ಅಂದಿನ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರಿಂದ ಜೋಗದಲ್ಲಿ ಶಂಕುಸ್ಥಾಪನೆ ಮಾಡಲಾಯಿತು. 1948ರಲ್ಲಿ ಅಂದಿನ ಮೈಸೂರು ಅರಸರಾದ ಜಯಚಾಮರಾಜೇಂದ್ರ ಒಡೆಯರ್ರವರ ಅಮೃತ ಹಸ್ತದಿಂದ ವಿದ್ಯುತ್ ಘಟಕವನ್ನು ರಾಷ್ಟ್ರಕ್ಕೆ ಸಮರ್ಪಿಸಲಾಯಿತು. ಮಹಾತ್ಮ ಗಾಂಧೀಜಿಯವರ ಸವಿನೆನಪಿಗಾಗಿ ಮಹಾತ್ಮ ಗಾಂಧಿ ವಿದ್ಯುದಾಗಾರ ಎಂದು ಹೆಸರಿಡಲಾಯಿತು. 1955ರಲ್ಲಿ ಸರ್ಕಾರವು ಶರಾವತಿ ಯೋಜನೆ ಸಮಿತಿ ರಚಿಸಿ 1957ರಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ HECP ಎಂದು ನಾಮಕರಣ ಮಾಡಲಾಯಿತು. ಲಿಂಗನಮಕ್ಕಿ ಅಣೆಕಟ್ಟೆಯ ಕಾಮಗಾರಿಗಳು 1960ರಲ್ಲಿ ಆರಂಭಗೊಂಡು 1964ರಲ್ಲಿ ಪೂರ್ಣಗೊಂಡಿರುತ್ತವೆ. 1964ರಲ್ಲಿ ದೇಶದ ಆಗಿನ ಪ್ರಧಾನಮಂತ್ರಿಯಾಗಿದ್ದ ಶ್ರೀಯುತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಅಮೃತ ಹಸ್ತದಿಂದ ಶರಾವತಿ ವಿದ್ಯುತ್ ಯೋಜನೆಯ ಮೊದಲ ಘಟಕ ರಾಷ್ಟ್ರಕ್ಕೆ ಸಮರ್ಪಣೆಯಾಯಿತು. ಅಂದಿನ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ವೀರೇಂದ್ರ ಪಾಟೀಲ್ ರವರಿಂದ ದಿನಾಂಕ 20/7/1970ರಂದು HECP ಎಂದು ಇದ್ದ ವಿದ್ಯುತ್ ಸಂಸ್ಥೆಯನ್ನು ಮೈಸೂರು ಪವರ್ ಕಾರ್ಪೊರೇಷನ್ ಎಂದು ಪುನರ್ನಾಮಕರಣ ಮಾಡಲಾಯಿತು. 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣವಾದ್ದರಿಂದ 1980ರಲ್ಲಿ ಮೈಸೂರು ಪವರ್ ಕಾರ್ಪೊರೇಷನ್ ಎಂಬುದು ಕರ್ನಾಟಕ ವಿದ್ಯುತ್ ನಿಗಮ ಎಂದಾಯಿತು. ಮುಂದುವರೆದಂತೆ ಕಾಳಿ ಯೋಜನೆ ಮೊದಲನೇ ಹಂತ ಮತ್ತು ಎರಡನೇ ಹಂತದಲ್ಲಿ ಕ್ರಮವಾಗಿ ನಾಗಜರಿ, ಸೂಪ, ಕದರ, ಕೊಡಸಳ್ಳಿಗಳಲ್ಲಿ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸಿ ಒಟ್ಟು 1270 ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತಿದೆ. ವರಾಹಿ ಜಲವಿದ್ಯುತ್ ಯೋಜನೆಯು ಕರ್ನಾಟಕದ ಮೊಟ್ಟ ಮೊದಲ ಭೂಗರ್ಭ ವಿದ್ಯುತ್ ಆಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಒಟ್ಟು 4 ಘಟಕಗಳಿಂದ 460 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತಿದೆ. 290 ಮೆಗಾವ್ಯಾಟ್ ಸಾಮರ್ಥ್ಯವುಳ್ಳ ಆಲಮಟ್ಟಿ ವಿದ್ಯುದಾಗಾರವನ್ನು ಅತಿ ಕಡಿಮೆ ಅವಧಿಯಲ್ಲಿ ನಿರ್ಮಾಣ ಮಾಡಿ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. 2018ರಲ್ಲಿ ತುಂಗಾಭದ್ರಾ ಅಣೆಕಟ್ಟೆಯ ಮುನಿರಾಬಾದ್ನಲ್ಲಿ 10 ಮೆಗಾವ್ಯಾಟ್ ಸಾಮರ್ಥ್ಯದ ಕಿರು ಜಲವಿದ್ಯುತ್ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಪ್ರಸ್ತುತ ಒಟ್ಟಾರೆ 3679.75 ಮೆಗಾವಾಟ್ ವಿದ್ಯುತ್ ಅನ್ನು ಕಾವೇರಿ, ಶರಾವತಿ, ಕಮಳಿ, ವರಾಹಿ, ಕೃಷ್ಣ ಹಾಗೂ ತುಂಗಭದ್ರಾ ಜಲಾಶಯಗಳಿಂದ ಉತ್ಪಾದಿಸಲಾಗುತ್ತಿದೆ. ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾದಂತೆ ರಾಯಚೂರಿನಲ್ಲಿ 210 ಮೆಗಾವ್ಯಾಟ್ ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಿ ದಿನಾಂಕ 29/3/1985ರಿಂದ ವಿದ್ಯುತ್ ಉತ್ಪಾದನೆ ಮಾಡಲಾಯಿತು. ಹಂತ ಹಂತವಾಗಿ 210 ಮೆಗಾವ್ಯಾಟ್ ಸಾಮರ್ಥ್ಯದ 7 ವಿದ್ಯುತ್ ಘಟಕಗಳು ಹಾಗೂ 250 ಮೆಗಾವ್ಯಾಟಿನ ಒಂದು ಘಟಕವನ್ನು ಸ್ಥಾಪಿಸಿ ಒಟ್ಟು 1720 ಮೆಗಾವ್ಯಾಟ್ ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರವು ಕರ್ನಾಟಕ ರಾಜ್ಯದ ಶಕ್ತಿ ಕೇಂದ್ರವಾಗಿದೆ. ಇದೇ ರೀತಿಯಾಗಿ ಬಳ್ಳಾರಿಯಲ್ಲಿ 500 ಮೆಗಾವ್ಯಾಟ್ನ 2 ಘಟಕಗಳು ಹಾಗೂ ಕಲ್ಲಿದ್ದಲು ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡಲು 700 ಮೆಗಾವ್ಯಾಟ್ ಸಾಮರ್ಥ್ಯದ ಸೂಪರ್ ಕ್ರಿಟಿಕಲ್ ಒಂದು ಘಟಕ ಒಟ್ಟು 1700 ಮೆಗಾವ್ಯಾಟ್ನ ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರವನ್ನು ಹಂತ ಹಂತವಾಗಿ ಸ್ಥಾಪಿಸಲಾಗಿದೆ. ಬಳ್ಳಾರಿಯ 1ನೇ ಘಟಕವು 2009ರಿಂದ, 2ನೇ ಘಟಕವು 2013ರಿಂದ ಹಾಗೂ 3ನೇ ಘಟಕವು 2016ರಿಂದ ವಿದ್ಯುತ್ ಉತ್ಪಾದಿಸುತ್ತಿದೆ. ಅದೇ ರೀತಿಯಾಗಿ
800 ಮೆಗಾವ್ಯಾಟ್ನ ಸಾಮರ್ಥ್ಯದ 2 ಘಟಕಗಳು ಒಟ್ಟು 1600 ಮೆಗಾವ್ಯಾಟ್ ಸಾಮರ್ಥ್ಯದ ಯರಮರಸ್ ಸೂಪರ್ ಕ್ರಿಟಿಕಲ್ ಉಷ್ಣ ವಿದ್ಯುತ್ ಸ್ಥಾವರವನ್ನು ರಾಯಚೂರು ಜಿಲ್ಲೆಯ ಯರಮರಸ್ನಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಬೆಂಗಳೂರಿನ ಯಲಹಂಕದಲ್ಲಿ 370 ಮೆಗಾವಾಟ್ ಸಾಮರ್ಥ್ಯದ ರಾಜ್ಯದ ಪ್ರಥಮ ಅನಿಲ ವಿದ್ಯುತ್ ಘಟಕವನ್ನು ದಿನಾಂಕ 24/9/2024 ಅಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಂದ ಲೋಕಾರ್ಪಣೆಗೊಳಿಸಿ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಕರ್ನಾಟಕ ವಿದ್ಯುತ್ ನಿಗಮವು 4.55 ಮೆಗಾವ್ಯಾಟ್ ಪವನ ಶಕ್ತಿಯನ್ನು ಹಾಗೂ 34 ಮೆಗಾವ್ಯಾಟ್ ಸೌರಶಕ್ತಿಯನ್ನು ಉತ್ಪಾದಿಸುತ್ತಿದೆ. ಇದಲ್ಲದೆ ನಿಗಮವು ಹೊರ ರಾಜ್ಯವಾದ ಛತ್ತೀಸ್ಗಢದಲ್ಲಿ 1600 ಮೆಗಾವ್ಯಾಟ್ ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲು ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ. ಹೊಸದಾಗಿ ನಿಗಮವು 300 ಮೆಗಾವ್ಯಾಟ್ನ ಶಿವನಸಮುದ್ರ ಸೀಸನಲ್ ಜಲವಿದ್ಯುತ್ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ ಹಾಗೂ ಶರಾವತಿಯಲ್ಲಿ 2000 ಮೆಗಾವಾಟ್ ಪಂಪ್ ಸ್ಟೋರೇಜ್ನ ಯೋಜನೆಯ ಅನುಷ್ಠಾನಕ್ಕಾಗಿ ಈಗಾಗಲೇ ಕಾರ್ಯಾದೇಶ ನೀಡಲಾಗಿದೆ ಮತ್ತು ವರಾಹಿಯಲ್ಲಿ 1500 ಮೆಗಾವ್ಯಾಟ್ ಸಾಮರ್ಥ್ಯವುಳ್ಳ ಪಂಪ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಗಳನ್ನು ಕೈಗೊಳ್ಳಲು ಸವಿಸ್ತಾರವಾದ ವರದಿಯನ್ನು ತಯಾರಿಸಲಾಗುತ್ತಿದೆ. ಕರ್ನಾಟಕ ವಿದ್ಯುತ್ ನಿಗಮವು ಬಿಬಿಎಂಪಿ ಸಹಯೋಗದೊಂದಿಗೆ ಬಿಡದಿಯಲ್ಲಿ 310 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 11.5 ಮೆಗಾವಾಟ್ ಸಾಮರ್ಥ್ಯದ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದಿಸುವ ಸ್ಥಾವರವನ್ನು ನಿರ್ಮಿಸಿದೆ. ಸದರಿ ಘಟಕವು ಪ್ರತಿದಿನ 600 ಟನ್ಗಳಷ್ಟು ಬೆಂಗಳೂರು ನಗರದ ಸಂಸ್ಕರಿಸಿದ ಘನತ್ಯಾಜ್ಯವನ್ನು ಬಳಸುವ ಕ್ಷಮತೆ ಹೊಂದಿದ್ದು ದಿನಾಂಕ 19/12/2024 ಪಿಜಿ ಟೆಸ್ಟ್ ಮತ್ತು ಸಿಒಡಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ದಿನಾಂಕ 18/2/2025 O&M ಅಗ್ರಿಮೆಂಟ್ ಮಾಡಿಕೊಂಡು ದಿನಾಂಕ 4/4/2025 ನಿರಂತರವಾಗಿ ವಿದ್ಯುತ್ ಉತ್ಪಾದಿಸಲಾಗುತ್ತಿದ್ದು ಈ ಘಟಕದಿಂದ 100 ಮಿಲಿಯನ್ ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಉತ್ಪಾದಿಸಲಾಗಿದೆ. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯದ ಹೆಚ್ಚಳಕ್ಕಾಗಿ ಬೃಹತ್ ಯೋಜನೆಗಳನ್ನು ರೂಪಿಸುತ್ತಾ ಪ್ರಸ್ತುತ 9119.805 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸುತ್ತಿದೆ. ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ತನ್ನ ವಿದ್ಯುತ್ ಘಟಕಗಳ ಸುತ್ತಮುತ್ತಲಿನ ಕೆಲವು ಹಳ್ಳಿಗಳಲ್ಲಿ ಪುನರ್ವಸತಿ ಯೋಜನೆಯಡಿ ಉತ್ತಮ ರಸ್ತೆಗಳು, ಉದ್ಯಾನವನಗಳು, ನೀರು ಸರಬರಾಜು, ವಿದ್ಯುತ್ ಸರಬರಾಜು, ನೈರ್ಮಲ್ಯ ಮತ್ತು ಆರೋಗ್ಯಕರ ಸಮಾಜಕ್ಕಾಗಿ ವಿವಿಧ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ. ಕರ್ನಾಟಕ ವಿದ್ಯುತ್ ನಿಗಮದ ಎಲ್ಲ ಯೋಜನೆಗಳು ಪರಿಸರ ಸ್ನೇಹಿ, ಅರಣ್ಯೀಕರಣ ಮತ್ತು ಕಡಿಮೆ ನೀರಿನ ಬಳಕೆಯ ತತ್ವಗಳನ್ನೊಳಗೊಂಡಿವೆ. ನಮ್ಮ ಕರ್ನಾಟಕ ವಿದ್ಯುತ್ ನಿಗಮವು ವಿವಿಧ ವಿದ್ಯುತ್ ಮೂಲಗಳಾದ ಜಲವಿದ್ಯುತ್, ಉಷ್ಣ, ಪವನ ಶಕ್ತಿ, ಸೌರಶಕ್ತಿ, ಅನಿಲ ಮತ್ತು ಘನತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ನಿಗಮವು ತನ್ನ 57ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ನಿಗಮದ ಸಂಸ್ಥಾಪಕರಿಗೆ ಹಾಗೂ ನಿಗಮದ ಅಭಿವೃದ್ಧಿಗಾಗಿ ಶ್ರಮಿಸಿ ಸೇವೆ ಸಲ್ಲಿಸಿದ ಎಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತದೆ.